ಟೆಂಪಲ್ ಅನ್ನ ಮುಗಿಸಿ ಊಟ ಮಾಡಿ ಇವಾಗ ನಾವು ಹೊರಟಿದ್ದೀವಿ ಇನ್ನೊಂದು ಫೇಮಸ್ ಟೂರಿಸ್ಟ್ ಅಟ್ರಾಕ್ಷನ್ ಆಗಿರುವಂತಹ ಚಂದ್ರಗಿರಿ ಫೋರ್ಟ್ ಅನ್ನ ನೋಡೋದಕ್ಕೋಸ್ಕರ. ಸೊ ಬನ್ನಿ ನಾವು ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡೋಣ. ಇದು ತಿರುಪತಿಯ ಇಸ್ಕಾನ್, ಗೊತ್ತಿಲ್ಲ, ಟೈಮಿಂಗ್ ನೋಡಿಲ್ಲ. ನೀಲಿ ಕಲರ್ ಬಣ್ಣ. ಫ್ರೆಂಡ್ಸ್, ಇವಾಗ ನಾವು ನೋಡಕ್ ಹೋಗ್ತಾ ಇರುವಂತದ್ದು ತಿರುಪತಿಯಲ್ಲಿರುವಂತಹ ಒನ್ ಆಫ್ ದ ಹಿಸ್ಟೋರಿಕಲ್ ಮಾನ್ಯುಮೆಂಟು. ಇದನ್ನ ತಲುಪಬೇಕು ಅಂದ್ರೆ ನೀವು ಆಟೋ ಅಥವಾ ಲೋಕಲ್ ಬಸ್ಸಿಂದನೂ ಕೂಡ ತಲುಪಬಹುದು. ತಿರುಪತಿ ಸಿಟಿಯಿಂದ ಒಂದು 15 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ, ಅಂದ್ರೆ 30 ನಿಮಿಷದ ದಾರಿ. ಸೊ ಬನ್ನಿ, ಇವಾಗ ನಾವು ಅದಕ್ಕೆ ಹೋಗ್ತಾ ಇದ್ದೀವಿ. ಇದು 11ನೇ ಶತಮಾನದಲ್ಲಿ ಯಾದವರಿಂದ ನಿರ್ಮಿತವಾದರೂ ಕೂಡ ಅಭಿವೃದ್ಧಿ ಮತ್ತು ಪ್ರಾಮುಖ್ಯತೆಯನ್ನು ಹೊಂದಿದ್ದು ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ. ಸೊ ದಾರಿ ಎಲ್ಲ ಕಡೆನೂ ಹಾಕಿರ್ತಾರೆ ಮತ್ತು ತುಂಬ ಚೆನ್ನಾಗಿದೆ. ಎಂಟ್ರಿ ಆದ ತಕ್ಷಣ ನಿಮ್ಗೆ ಸ್ವಲ್ಪ ವಿಜಯನಗರ ಎಂಪೈರ್ ಅಂದರೆ ನಮ್ಗೆ ಹಂಪಿಗೆ ಹೋದ ಅನುಭವನ ಕೊಡುತ್ತೆ. ಸೊ ಈ ಥರದಿರುವ ಮಂಟಪಗಳನ್ನು ನೋಡ್ಬೋದು. 2 ಈ ಥರ ಎಂಟ್ರೆನ್ಸ್ ಮಂಟಪಗಳನ್ನ ಮಾಡಿದ್ದಾರೆ. ಅದ್ರ ನಂತರ ನೀವು ಕಲ್ಲಿನ ಗುಡ್ಡಗಳನ್ನೆಲ್ಲ ನೋಡ್ಬೋದು. ಅದ್ರ ನಂತರ ನೀವು ಇಲ್ಲಿ 2 ಮಹಲನ್ನು ನೋಡ್ಬೋದು. ನಾನು ನಿಮ್ಗೆಲ್ಲ ತೋರಿಸ್ತಾ ಹೋಗ್ತೀನಿ. In 300 meters, your destination will be on the right. ಅದೇ ಫ್ರೆಂಡ್ಸ್, ನೋಡೋಣ ನೀಟಾಗಿ ಬ್ಲಾಗ್ ಅನ್ನು ಕೊನೆವರೆಗೂ ನೋಡೋದನ್ನ ಮರಿಬೇಡಿ. ಸಾಕಷ್ಟು ಚೆನ್ನಾಗಿದೆ. ಈ ಕೋಟೆನ ನಿರ್ಮಾಣ ಮಾಡಿದ್ದು, ಅಭಿವೃದ್ಧಿನ ಮಾಡಿದ್ದು ವಿಜಯನಗರದ ಸಾಮ್ರಾಜ್ಯ ಕೃಷ್ಣದೇವರಾಯರು. ಸೊ ಬನ್ನಿ ನೋಡೋಣ ಯಾವ ಥರ ಇತ್ತು ಅಂತ. ಇದು ಐ ಥಿಂಕ್ ನಮ್ಮ ಹಂಪಿಯ ಪತನದ ನಂತರ 4ನೇ ವಿಜಯನಗರ ಸಾಮ್ರಾಜ್ಯದ 4ನೇ ರಾಜಧಾನಿಯಾಗೂ ಕೂಡ ಕಾರ್ಯನಿರ್ವಹಿಸಿದೆ. ಈ ಕಡೆ ನೀವು ಲೆಫ್ಟ್ ಸೈಡಲ್ಲಿ ನೋಡ್ತಾ ಇರ್ಬೋದು, ಭಗ್ನ ಸ್ಥಿತಿಯಲ್ಲಿರುವಂತಹ ಮಂದಿರವನ್ನು ನೋಡಿದ್ರಿ. ನಾವು ಎಂಟ್ರಿ ಮಾಡಿದ ದಿನ ಯಾವುದೇ ರೀತಿಯ ಚಾರ್ಜಸ್ ಇರಲಿಲ್ಲ, ಬಟ್ ಟಿಕೆಟ್ ಇರುತ್ತೆ. ಪರ್ ಹೆಡ್ 25 ರೂಪೀಸನ್ನು ಚಾರ್ಜಸ್ ಮಾಡಬೇಕಾಗತ್ತೆ. ಒಂದು ವೇಳೆ ನೀವು ಬರೋ ಪ್ಲ್ಯಾನ್ ಮಾಡ್ತಾ ಇದ್ರೆ ಶುಕ್ರವಾರ ದಿನ ಅವಾಯ್ಡ್ ಮಾಡಿ, ಯಾಕಂದರೆ ಏನು ರಾಜಮಹಲನ್ನು ಅವ್ರು ಮ್ಯೂಸಿಯಮ್ ಆಗಿ ಕನ್ವರ್ಟ್ ಮಾಡಿದರೆ ಅದ್ರ ಒಳಗಡೆ ಪ್ರವೇಶ ಇರಲ್ಲ, ಶುಕ್ರವಾರ ದಿನ ಮಾತ್ರ. ಆ್ಯಂಡ್ ಉಳಿದಿರುವಂಥ ಎಲ್ಲ ದಿನವೂ ಕೂಡ ನೀವು ವಿಸಿಟನ್ನು ಮಾಡ್ಬೋದು. ಸಾಕಷ್ಟು ತುಂಬ ಚೆನ್ನಾಗಿದೆ. ಇದರಲ್ಲಿ ತುಂಬ ಅಟ್ರಾಕ್ಟಿವ್ ಅಂತ ಅನಿಸೋದು ರಾಜಮಹಲು. ಇದು ಸಾಕಷ್ಟು ಚೆನ್ನಾಗಿದೆ. ಇಲ್ಲಿ ಯಾವುದೇ ರೀತಿಯ ಸಿಮೆಂಟನ್ನೆಲ್ಲ ಯೂಸ್ ಮಾಡಿಲ್ಲ, ಎಲ್ಲನೂ ಕೂಡ ಕಲ್ಲಿನಿಂದ ಮಾಡಿರುವಂಥದ್ದು, ಸುಣ್ಣ ಮತ್ತು ಕಲ್ಲಿನಿಂದ ಮಾಡಿರುವಂಥ ಸಾಕಷ್ಟು ಚೆನ್ನಾಗಿದೆ. ಸೊ ಇವಾಗ ನಾವು ಎಂಟ್ರಿ ಮಾಡಿರುವಂಥದ್ದು ರಾಜಮಹಲು, ಅದನ್ನೇ ಆರ್ಕಿಯಾಲಜಿಕಲ್ ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡಿರುವಂಥದ್ದು. ಇಲ್ಲಿ ವಿಜಯನಗರ ಕಾಲದ ನಾಣ್ಯಗಳನ್ನು, ಆಯುಧಗಳನ್ನು, ಹಾಗೆ ನೀವು ಅಲ್ಲಿನ ಶಿಲ್ಪಕಲೆಯನ್ನು ಕೂಡ ನೋಡ್ಬೋದು. ಕೆಲವೊಂದಿಷ್ಟುಗಳು ಭಗ್ನವಾಗಿರೋ ಸ್ಥಿತಿಯಲ್ಲೂ ಕೂಡ ಇರೋದನ್ನು ನೋಡ್ಬೋದು. ಈ ಆರ್ಕಿಟೆಕ್ಚರ್ ಅಂತೂ ಸಾಕಷ್ಟು ಚೆನ್ನಾಗಿದೆ, ತುಂಬ ಪ್ಲೆಸೆಂಟ್ ಆಗಿದೆ. ಇಲ್ಲಿಂದ ನೀವು ಕಂಪ್ಲೀಟ್ ಆದ ವ್ಯೂವನ್ನು ಕೂಡ ನೋಡ್ಬೋದು. ಮುಂದೆ ಅಲ್ಲಿ ನೀವು ಲೋಟಸ್ ಪಾಂಡ್ ಅನ್ನ ಕೂಡ ನೋಡ್ಬೋದು. ಸಾಕಷ್ಟು ವಿಶಾಲವಾಗಿರುವಂತಹ ಜಾಗ. ಇವಾಗ ನೀವು ನೋಡ್ತಾ ಇರುವಂತದ್ದು ಇಲ್ಲಿ ಕೃಷ್ಣದೇವರಾಯರ ಮೂರ್ತಿಯನ್ನ ಕೂಡ ಇಲ್ಲಿ ಇಟ್ಟಿರೋದನ್ನ ನೋಡ್ಬೋದು. ಒಂಥರ ಮ್ಯೂಸಿಯಂಗಳು ಚೆನ್ನಾಗಿದೆ ಫ್ರೆಂಡ್ಸ್. ಆವಾಗಿನ ಕಾಲದ ಒಂದು 15ನೇ 16ನೇ ಶತಮಾನದಲ್ಲಿ ಯೂಸ್ ಮಾಡಿರುವಂತಹ ಶಿಲೆಗಳನ್ನ, ಶಿಲ್ಪಕಲೆಗಳನ್ನ ಮತ್ತೆ ಶಿವಲಿಂಗವನ್ನೆಲ್ಲ ನೋಡ್ಬೋದು. ಸೊ ಒಂದು ಪೂರ್ತಿಯಾದ ಒಂದು ಸ್ಟ್ರಕ್ಚರ್ ನಿಮ್ಗೆ ಇಲ್ಲಿ ಸಿಗತ್ತೆ. ಆ್ಯಂಡ್ ಅವರ ಕ್ಯಾಲಿಗ್ರಫಿ ಯಾವ ಥರ ಲೆಟರ್ನ ಬರಿತಾ ಇದ್ರು, ಬ್ರಿಟಿಷ್ಗಳ ಜೊತೆ ಏನು ಕಮ್ಯುನಿಕೇಷನ್ಸ್ ನಡೆಸ್ತಾ ಇದ್ರು, ಅದನ್ನು ಕೂಡ ನೀವು ಇಲ್ಲಿ ಒಂದೇ ಪ್ಲೇಸಲ್ಲಿ ಕಲೆಕ್ಟ್ ಮಾಡಿಟ್ಟಿದ್ದಾರೆ. ಅದನ್ನು ಕೂಡ ನೋಡೋಕ್ಕೆ ಸಾಕಷ್ಟು ಚೆನ್ನಾಗಿದೆ. ಸೊ ನೋಡಿ ಎಷ್ಟು ಅದ್ಭುತವಾಗಿ ಸುಂದರವಾಗಿ ಕಾಣುತ್ತೆ ಈ ರಾಜಮಹಲ್. ಸಾಕಷ್ಟು ಸುಂದರವಾಗಿದೆ. ಇವಾಗ ನಾವು ಹೋಗ್ತಾ ಇದ್ದೀವಿ ರಾಣಿ ಮಹಲನ್ನು ನೋಡೋದಕ್ಕೋಸ್ಕರ. ಇದು ಚಂದ್ರಗಿರಿ ಫೋರ್ಟ್ ನಾವು ನೋಡ್ತೀವಿ ಫ್ರೆಂಡ್ಸ್. ನೆಕ್ಸ್ಟ್ ನಾವು ನೋಡ್ತಾ ಇರುವಂಥದ್ದು ರಾಣಿ ಮಹಲು. ಸಾಕಷ್ಟು ಚೆನ್ನಾಗಿದೆ. 2 ಅಂತಸ್ತಿನ ಮಹಲ್ ಇದು. ಸಾಕಷ್ಟು ಭಗ್ನವಾಗಿರುವಂಥ ಸ್ಥಿತಿಯಲ್ಲಿ ನೀವು ಈ ಮಹಲನ್ನು ನೋಡಬಹುದು. ರಾಣಿ ಮಹಲು ಇದು ಚಂದ್ರಗಿರಿ ಫೋರ್ಟ್ ಅನ್ನುವಂಥದ್ದು 17ನೇ ಶತಮಾನದ ಮಧ್ಯಭಾಗದಲ್ಲಿ ಸಾಕಷ್ಟು ದಾಳಿಗೆ ಒಳಗಾಗತ್ತೆ. ನಿಜಾಮರ ಗೋಲ್ಕೊಂಡರಿಂದ ದಾಳಿಗೆ ಒಳಗಾಗತ್ತೆ. ಆ ಸಮಯದಲ್ಲಿ ಇದು ತನ್ನ ರಾಜಕೀಯ ಮಹತ್ವವನ್ನು ಕಳ್ಕೊಳ್ಳುತ್ತೆ. 18ನೇ ಶತಮಾನದಲ್ಲಿ ಇದು ಮೈಸೂರು ಒಡೆಯರ ರಾಜವಂಶರ ಕಾಲಕ್ಕೆ ಸೇರುತ್ತೆ. ಬಟ್ ಆದ್ರೂ ಕೂಡ ಯಾವುದೇ ರೀತಿಯ ಜಾಸ್ತಿಯಾದ ಪೊಲಿಟಿಕಲ್ ಮತ್ತೆ ಮಿಲಿಟರಿ ಸಿಗ್ನಿಫಿಕೆನ್ಸ್ ಇಲ್ಲದೆ ತನ್ನ ಪ್ರಾಮುಖ್ಯತೆಯನ್ನ ಕಳ್ಕೊಂಡು ಒಂದು ಇತಿಹಾಸದ ಪುಟದಲ್ಲಿ ಉಳಿದೋಗ್ಬಿಡತ್ತೆ. ಒಂಥರ ಚೆನ್ನಾಗಿದೆ ಫ್ರೆಂಡ್ಸ್. ನೀವು ಒಂದ್ ವೇಳೆ ತಿರುಪತಿಗೆ ಬರ್ತಾ ಇದ್ರೆ ತಿರುಪತಿ ತಿರುಮಲ ದರ್ಶನದ ನಂತರ ಇದನ್ನು ಕೂಡ ವಿಸಿಟ್ ಮಾಡಿ. ಚಂದ್ರಗಿರಿ ಮೇನ್ ರೋಡ್, ಚಂದ್ರಗಿರಿ ಮ್ಯಾಗಮ್. ನಾವು ಚಂದ್ರಗಿರಿ ಫೋರ್ಟ್ ಅನ್ನ ನೋಡಿ ಮುಗಿಸಾಯ್ತು. ಚಂದ್ರಗಿರಿ ಫೋರ್ಟ್ ಅನ್ನುವಂಥದ್ದು ವಿಜಯನಗರದ ನಮ್ಮ ಕೃಷ್ಣದೇವರಾಜ ಒಡೆಯರೇನು ಬರ್ತಾ ಇದ್ರು ತಿರುಮಲ ಟೆಂಪಲ್ಗೆ. ಸೊ ಇಲ್ಲಿ ಬಂದು ರೆಸ್ಟ್ ಅನ್ನ ಮಾಡ್ತಾ ಇದ್ರು, ಗೆಸ್ಟ್ ಹೌಸ್ ತರ. ಸೊ ಅದನ್ನ ನೋಡಿ ಮುಗೀತು. ಇವಾಗ ನಾವು ಹೊರಟಿದ್ದೀವಿ ಮುಂದೆ ನೆಕ್ಸ್ಟ್ ಡೆಸ್ಟಿನೇಷನ್ಗೆ. ನೋಡೋಣ ಎಲ್ಲಿ ಹೋಗ್ತೀವಿ ಅಂತ. ಇಲ್ಲಿಗೆ ನಮ್ಮ ವ್ಲಾಗ್ ಅನ್ನ ಮುಗಿಸುವಂತ ಸಮಯ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಬೈ. ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಗುಡ್ಡಗಳು.
ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಎಲ್ಲೂ ಕೂಡ ಕಟ್ ಮಾಡಿಲ್ಲ, ಫುಲ್ ಹಾಕಿದ್ದೀನಿ ಜರ್ನಿ ವಿಡಿಯೋವನ್ನು. ಸಾಕಷ್ಟು ಚೆನ್ನಾಗಿರುವಂತಹ ಲ್ಯಾಂಡ್ಸ್ಕೇಪನ್ನು ನೀವು ನೋಡ್ಬೋದು. ಆ್ಯಂಡ್ ಒಂದು ಗುಡ್ಡ ಮತ್ತು ತಿರುಮಲ ತಿರುಪತಿಯ ಮುಖ ಏನು ಅಪ್ವರ್ಡ್ ಫೇಸಿಂಗ್ ಮಾಡಿರುತ್ತೆ ಅದ್ರ ಥರ ಕಾಣುತ್ತೆ. ಆ ಫೋಟೋನ ಕೂಡ ನಾನು ಹಾಕಿರ್ತೀನಿ. ಸಾಕಷ್ಟು ಚೆನ್ನಾಗಿದೆ. ಬ್ಲಾಗನ್ನು ಕೊನೆವರೆಗೂ ನೋಡಿದ್ದೀರಾ, ಇಲ್ಲಿವರೆಗೂ ನೋಡಿದ್ರೆ ಕೊನೆವರೆಗೂ ನೋಡಿದ್ದೀರಾ ಅಂತಲೇ ಅರ್ಥ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ನನ್ನ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತೀನಿ ಮರಿಬೇಡಿ. ಹಾಗೆ ನಿಮ್ಮ ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕನ್ನ ಕೂಡ ಕ್ಲಿಕ್ ಮಾಡಿ ಇಟ್ಕೊಳ್ಳಿ.